ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಬಸವರಾಜ್ ಅವರೇ, ಒಂದು ಕಡೆ ಶಾಸಕರು ಟೂರ್ ಹೋಗಿದ್ದಾರೆ, ಬಿಡಿ ಅವರೊಂದಷ್ಟು ಜನ ಕೆಲವರು ಹೋಗಿದ್ದಾರೆ, ಟೂರಲ್ಲಿದ್ದಾರೆ, ಅದೊಂದು ಕಡೆ ವಿಚಾರ. ಇನ್ನೊಂದು ಕಡೆ ಬರಗಾಲ ಇದೆ ಅನ್ನೋದನ್ನ ತಾವೆಲ್ಲರೂ ಒಪ್ಕೋತೀರಿ. ರಾಜ್ಯದಲ್ಲಿ ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಮಳೆ, ಒಂದು ಕಡೆ ಅನಾವೃಷ್ಟಿ, ಎರಡು ಥರದ್ದು ಸಿಸ್ಟಮ್ ಇದೆ. ಇದ್ರ ಜೊತೆಗೆ ರಾಜಕೀಯ ಬೇರೆ ಸೇರಿಕೊಂಡಿದೆ. ಕಾಂಪಿಟೇಷನಲ್ ಪ್ರವಾಸ ನಡೀತಾ ಇದೆ, ನಿಮ್ಮ ಪಕ್ಷದವ್ರದಲ್ಲೂ ನಡೀತಾ ಇದೆ, ಉಳಿದ ಪಕ್ಷದವರಲ್ಲೂ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಈ ಬರಗಾಲಕ್ಕೆ ತುತ್ತಾದವರಿಗೆ ಸಿಗಬೇಕಾದ ವ್ಯವಸ್ಥೆಗಳು ಸಿಗ್ತಾ ಇದೆಯಾ? ಅನುಕೂಲಗಳು ಮಾಡಿಕೊಡ್ತಾ ಇದ್ದೀರಾ ಸರ್? ಈಗ ಸರ್ಕಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಂಥ ತಕ್ಷಣ ನಾವೆಲ್ಲ ಎಲ್ಲ ಶಾಸಕರು ಕೂಡ, ವಿರೋಧ ಪಕ್ಷದವರಾಗಿರ್ಬೋದು, ಆಡಳಿತ ಪಕ್ಷದವರಾಗಿರ್ಬೋದು, ರಾಜ್ಯ ಸರ್ಕಾರ ಪ್ರಿಲಿಮಿನರಿಯಾಗಿ ಏನು ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ತೆಗೆದುಕೊಂಡಿದ್ದೀವಿ. ಈಗ ಸಾಲ ಮನ್ನಾನ 25,000 ರೂಪಾಯಿ ಈಗಾಗಲೇ ಮಾಡಿದ್ದೀವಿ. ಸಾಲ ಮನ್ನಾ ಈಗ ಕರ್ನಾಟಕ ರಾಜ್ಯದಾದ್ಯಂತ ಮನ್ನಾ ಮಾಡಿದ್ರೆ ಘೋಷಣೆ ಆಗಿದೆ, ಆಗಿಲ್ಲ? ಇಲ್ಲ ಆಗಿದೆ, ಸಾಲ ಮನ್ನಾ ಆಗಿದೆ, ಅದರಲ್ಲಿ ಯಾವ ಅನುಮಾನ ಏನಿಲ್ಲ. ಸಾಲ ಮನ್ನಾ ಆಗಿದೆ. ಬರ ಕಾಮಗಾರಿಗಳು ಕೂಡ ಕೆಲಸಗಳು ಕಾರ್ಯಕ್ರಮಗಳು ನಡೀತಾ ಇದೆ. ಸಾಲ ಮನ್ನಾ ಆಗಿಲ್ಲ, ಅದು ಆಗಬೇಕಿನ ಮೇಲೆ ಇಲ್ಲ ಸರ್, ಅಲ್ಲಿ ಆದೇಶ ಮಾಡಿ ಬಂದಿದೆ. ಆದೇಶ ಆಗಿದೆ, ಸಾಲ ಆಗಿಲ್ಲ. ಹೇಳ್ತೀನಿ ಮುಂದೆ ಯಾಕೆ ಅಂತ ಹೇಳಿ. ಆದೇಶ ಆಗಿದೆ, ಸಾಲ ಮನ್ನಾನು ಕೂಡ ಆಗಿದೆ. ಈಗ ನಾನು ಹೇಳೋದು ಕೇಂದ್ರ ಸರ್ಕಾರದವರಿಗೂ ಕೂಡ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಅವರು ಕೂಡ ಬರ ಅಧ್ಯಯನ ಲಾಸ್ಟ್ ಟೈಮು ಮಾಡಿದರು, ಈಗಲೂ ಮತ್ತೆ ಬರ ಅಧ್ಯಯನ ಅವ್ರು ಪ್ರಾರಂಭ ಮಾಡಿದ್ದಾರೆ. ಅವರು ಕೂಡ ಘೋಷಣೆ ಮಾಡಬಹುದಾ? ಸೆಂಟ್ರಲ್ ಗೌರ್ಮೆಂಟಿಂದ ರಾಜ್ಯ ಸರ್ಕಾರದ ಬಾಬ್ತು ಈಗೆಲ್ಲ ಕೇಂದ್ರ ಸರ್ಕಾರಕ್ಕೂ ಕೂಡ ಹೋಗುತ್ತೆ. ಕೇಂದ್ರ ಸರ್ಕಾರದಿಂದ ನಾವು ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಿದೆ, ಅವರಿಗೆ ಸಾಹಿತ್ಯದ ತುಂಬಬೇಕು, ರೈತರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಅವರು ಕೂಡ ಸಾಲ ಮನ್ನಾ ಮಾಡ್ಬೋದಾ? ಅವರು ಆದೇಶವನ್ನು ಮಾಡ್ಬೋದಾ? ಇವತ್ತು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ನಡೀತಾ ಇದೆ, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಚರ್ಚೆನ ಕೂಡ ಒಂದು ಹಂತದಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಬರನ್ನು ಮನ್ನಾ ಮಾಡೋಕ್ಕಾಗಲ್ಲ, ಮತ್ತು ರೈತರ ಬಗ್ಗೆ ಇವ್ರೇನು ಕೆಲಸ ಮಾಡ್ತಾರೆ? ಇದು ಪ್ರಶ್ನೆಯಾಗಿ ಉಳಿಬಾರ್ದು. ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಿದೆ, ಅದರ ಸಮಪಾಲಾಗಿ ಕೇಂದ್ರ ಸರ್ಕಾರ ಕೂಡ ಇವತ್ತಿನ ದಿವಸ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಇನ್ನೊಂದು ಕಡೆ ಯಡಿಯೂರಪ್ಪನವ್ರು ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ಏನಾಗಬೇಕು ಅಂತೇಳಿ. ತಂಗಡಿಗೆ ಅವರೇ, ಏನಾಗಿದೆ ಸರ್? ನಾನು ಬರ ದೃಷ್ಟಿಯಿಂದ ಹೇಳ್ಬೇಕಂತಂದರೆ ಆ ಪಾರ್ಟಿಗೆ ಈ ಪಾರ್ಟಿಗೆ ಹೇಳೋದು ಬೇಡ. ಇದು ನಮ್ಮ ರಾಜ್ಯದ ಸಮಸ್ಯೆ. ಕೇಂದ್ರ ಸರ್ಕಾರದವ್ರು ಕೊಡ್ತಾರ, ಈಗ ಕಾಂಗ್ರೆಸ್ಸರು ಅವರು ಬರದು ಪ್ರವಾಸ ಮಾಡಕತ್ತಾರ, ಇವರು ಪ್ರವಾಸ ಮಾಡತ್ತಾರ, ನಮಗೆ ಬೇಡ. ನಾನು ಹೇಳಕತ್ತಿದ್ದು, ನಾನು ಯಾವುದೇ ಪಾರ್ಟಿಗೆ ಸೀಮಿತವಾದಂಥವನ್ನಲ್ಲ. ಈಗ ನಾನು ಇಂಡಿಪೆಂಡೆಂಟ್. ನಾನು ಒಂದು ಸರ್ಕಾರಕ್ಕೆ ಇರ್ಬೋದು, ಕೇಂದ್ರ ಸರ್ಕಾರ, ನಾನು ಒಂದು ಮಾತನ್ನು ಹೇಳಿ, ಅವರು ನಿಮ್ಮ ರಿಪೋರ್ಟನ್ನು ಕಳಿಸ್ರಿ, ಅಲ್ಲಿದ್ದ ಮಾಡೋದನ್ನು ಮಾಡ್ತಾರೆ, ಆದರೆ ನೀವು ಅದನ್ನು ಕ್ಲಿಯರ್ ಮಾಡಿರಿ. ನಾನು ಹೇಳೋದು, ನೀವು ಎಲ್ಲ ಒಂದು ಕಡೆ 1 ಕೋಟಿ ಕೊಡ್ತೀನಿ, 50 ಲಕ್ಷ ಕೊಡ್ತೀನಿ. ಯಾಕೆ? ವಾಟರ್ ಸಪ್ಲೈದು ಏನು ಸಮಸ್ಯೆ ಐತೆ ಅದನ್ನು ಎಲ್ಲದನ್ನು ಮಾಡಿ ಅಂತಂದು ಮಾಡಿ, ಒಂದಲ್ಲ 2 ಬೋರ್ ಹಾಕಕ್ಕೆ ಹೇಳಿ, ಪೈಪ್ಲೈನ್ ಮಾಡ್ಕೊಂಡು ನಾವು ನಿಮಗೆ ನೀವು ಬಿಲ್ ಮಾಡೋಕ್ಕೆ ಸಾಧ್ಯ ಮಾಡ್ತಿರಲ್ಲ ಗೊತ್ತಿಲ್ಲ. 5 ರಿಂದ 6 ಕಿಲೋಮೀಟ್ರಿಗೆ ಬೋರ್ ಹಾಕೇಸಿ ಅಲ್ಲಿಂದ ಪೈಪ್ಲೈನ್ ಮಾಡ್ಕೇಸಿ ನಾವು ಹಳ್ಳಿ ನೀರು ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ. ಅಧಿಕಾರಿಗಳು ಎಲ್ಲ ಒಂದು ಕಡೆ ಅವರು ಹೆದರಿ ಬಿಡ್ತಾರೆ, ಏನಪ್ಪ ಇಷ್ಟು ದುಡ್ಡು ಆಗುತ್ತಾ ಏನು ಅಂತ. ನಾವು ಅನ್ನೋದು, ನಮಗೆ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದರು, ಅದನ್ನು ಮಾಡ್ತಾ ಇನ್ನೂ ಮಾಡೋ ಅಂಥದ್ರೊಳಗೆ ಇದ್ದಾರೆ. ಅದ್ರ ಘೋಷಣೆ ಆಗಿದೆ, ಅದನ್ನು ಆ ಆದೇಶವನ್ನು ಮಾಡ್ಬೇಕಾಗೈತೆ, ನಾವು ಮಾಡ್ತಾರಂತ ವಿಶ್ವಾಸ ಇದೆ. ಯಾಕಂದರೆ ಅಧಿವೇಶನದೊಳಗೆ ಒಬ್ಬ ಮುಖ್ಯಮಂತ್ರಿಗಳು ಹೇಳಿದ್ರಿಂದ ಅದು ಮಾಡ್ಬೋದು. ಆದರೆ ಅದ್ರ ಜೊತೆಗೆ ನಾನು ಹೇಳ್ತಾ ಇರೋದು, ನೀರು, ಮೊಟ್ಟ ಮೊದಲಿಗೆ ನೀರು. ನಮ್ಮ ಕುಡಿ ನೀರನ್ನು ಭಾಳಷ್ಟು ತೊಂದರೆ ಇದೆ. ಒಂದೊಂದು ಕ್ಷೇತ್ರಕ್ಕೆ 2 ಕೋಟಿನೋ 3 ಕೋಟಿ ನೀವು ಸೀಮಿತ ಮಾಡಿಬಿಡ್ರಿ ದಯಮಾಡಿ. 30 ಲಕ್ಷ ತೊಗೊಳ್ರಿ, 40 ಲಕ್ಷ ತೊಗೊಳ್ರಿ, 50 ಲಕ್ಷ ತೊಗೊಳ್ರಿ, 1 ಕೋಟಿ ತೊಗೊಳ್ರಿ. ನಿಮ್ಮ ಅಲ್ಲಿ ಬೋರಿಂದ ನೀರಿನ ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇದೆ ಅದನ್ನು ಮಾಡಪ್ಪ ಅಂತಂದು ಎಲ್ಲ ಒಂದು ಕಡೆ ಅದನ್ನು ಆಗಂಥ ಕೆಲಸ ಆಗಬೇಕು. ಇನ್ಮೇಲೆ ಅದನ್ನು ಆಗಲಿ ಅಂತಂತ ನಾನು ವಿನಂತಿಯನ್ನು ಮಾಡ್ಬೇಕು. ಯಾಕಂತ ಪ್ರತಿ ಸತಿ ಆ ಸಮಸ್ಯೆಗಳು ಆಗ್ತಾ ಇದೆ. ಈಗ ಇವರು ರೈತರ ಸಾಲ ಮನ್ನಾ ವಿಚಾರ ಹೇಳಿದ್ರು, ಅದೊಂದು ಕಡೆ ಹೇಳೋಣ. ಆದರೆ ನಾವು ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಈ ಕೂಲಿ ಕಾರ್ಮಿಕರು ಇರ್ತಾರೆ, ಕೃಷಿ ಕೂಲಿ ಕಾರ್ಮಿಕರು, ಅವರಿಗೆ ಮಳೆ ಆದರೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ಹೆಂಗೋ ಅವ್ರ ಜೀವನ ನಡೆದೋಗುತ್ತೆ. ಆದರೆ ಈ ಬರಗಾಲ ಬಂದಿರೋದ್ರಿಂದ ಏನಾಗಿದೆ, ಅವರಿಗೆ ಎಲ್ಲೂ ಕೆಲಸ ಸಿಗ್ತಾಯಿಲ್ಲ. ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಕೆಲಸ ಆಗ್ತಾಯಿಲ್ಲ. ಯಾಕೆಂದರೆ ಕೆಲವು ಕಡೆ ಎಲ್ಲ JCBಗಳನ್ನೆಲ್ಲ ಬೆಳೆಸಿ ಕಾಮಗಾರಿಗಳು ನಡೆಸೋದ್ರಿಂದ ಅಧಿಕಾರಿಗಳು JCBಗಳಿಗೆ ಆದ್ಯತೆ ಕೊಟ್ಬಿಡ್ತಾರೆ. ಅವ್ರಿಗೂ ಕೂಡ ಕೃಷಿ ಕಾರ್ಮಿಕರಿಗೂ ಕೆಲಸ ಸಿಗ್ತಾಯಿಲ್ಲ. ಹೀಗಾಗಿ ಗುಳೆ ಹೋಗ್ತಾ ಇದ್ದಾರೆ. ಅವರು ಮೊದಲು ಅವ್ರಿಗೆ ಡೈಲಿ ಏನಾದರೂ ಅವ್ರ ಕೈಗೆ ಕೆಲಸ ಸಿಗುವಂಥ ವ್ಯವಸ್ಥೆನ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರು, ಈಗ ಬಯಲುಸೀಮೆ ಜಿಲ್ಲೆಗಳಲ್ಲಿ ಉದಾಹರಣೆಗೆ ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಲ್ಲಿ ವಾಟರ್ ಟೇಬಲ್ ತುಂಬ ಕೆಳಗಡೆ ಹೊರಟೋಗಿದೆ. 1800 1900 ಅಡಿ ಹೋದರೂ ಕೂಡ ನೀರು ಸಿಗಲ್ಲ. ಅಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಆಗಿಬಿಟ್ಟು ಆರೋಗ್ಯಕ್ಕೂ ಕೂಡ ಹಾನಿ ಆಗ್ತಾಯಿದೆ. ಹೀಗಾಗಿ ಕುಡಿಯೋ ನೀರಿಗೆ ಮೊದಲ ಆದ್ಯತೆಯನ್ನು ಸರ್ಕಾರ ಕೊಡಬೇಕಾಗುತ್ತೆ. ಈಗ ಡ್ಯಾಮ್ಗಳಲ್ಲಿ ನೀರು ಬಂದಿರೋದ್ರಿಂದ ವಿದ್ಯುತ್ ಸಮಸ್ಯೆ ತಕ್ಕಮಟ್ಟಿಗೆ ನಿವಾರಣೆ ಆಗಿದೆ. ಇದ್ರ ಜೊತೆಗೆ ವಿದ್ಯುತ್ ಸಮಸ್ಯೆನೂ ಕೂಡ ಇದ್ದಿದ್ದರೆ ಜನ ಕಂಗಾಲಾಗಿಬಿಡ್ತಾಯಿದ್ರು. ಹೀಗಾಗಿ ಕುಡಿಯೋ ಇವ್ರು ರಾಜಕೀಯ ಏನೇ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಮಾಡ್ತಾರೆ, ಬೇಡನೆಲ್ಲ ಮಾಡ್ಕೊಳ್ಳಿ ಅವರು. ಆದರೆ ಈಗ ಮೊದಲ ಆದ್ಯತೆ ಕುಡಿಯೋ ನೀರು ಮತ್ತು ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂಥ ವ್ಯವಸ್ಥೆ ಆಗಬೇಕು. ರೈತರು ಸಾಲ ಮನ್ನಾ ಮಾಡಿದರೆ ಅದು ರೈತರಿಗೆ ಆಗುತ್ತೆ, ಆದರೆ ಕೂಲಿ ಕಾರ್ಮಿಕರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಮತ್ತು ಈ ಬರ ಪರಿಹಾರ ಕಾಮಗಾರಿಗಳು ಏನು ಮಾಡ್ತಾ ಇದ್ದಾರೆ, ಅದರ ನಿರ್ವಹಣೆ ಸ್ಥಳೀಯ ಮಟ್ಟದಲ್ಲಿ ಕರೆಕ್ಟಾಗಿ ಆಗ್ತಾಯಿಲ್ಲ. ಈಗ ಈ ಶಾಸಕರೆಲ್ಲ ವಿದೇಶ ಪ್ರವಾಸದಲ್ಲಿ ಇರೋದ್ರಿಂದ ಅಧಿಕಾರಿಗಳು ಕೂಡ ಯಾರ ಮಾತು ಕೇಳ್ತಾ ಇಲ್ಲ. ಶಾಸಕರಿದ್ದು ಅದರ ನಿರ್ವಹಣೆಯನ್ನು ನೋಡಿಕೊಂಡ್ರೆ ಅದೇನಾದರೂ ಆ ಫಲಾನುಭವಿಗಳಿಗೆ ತಲುಪುವಂಥ ವ್ಯವಸ್ಥೆ ಆಗುತ್ತೆ ಹೊರತು ಇಲ್ಲಾಂದರೆ ಏನು ಪ್ರಯೋಜನ ಆಗಲ್ಲ. ಸರ್, ಈಗ ನಾನು ವಿಚಾರ ಹೇಳಿದಾಗ ನನ್ನ ಕ್ಷೇತ್ರದಲ್ಲಿ
13,960 ಜನ ರೈತರು, 13,960 ರೈತರಿದ್ದಾರೆ. ಅದರಲ್ಲಿ 21 ಕೋಟಿ ರೂಪಾಯಿ ಮನ್ನಾದ ಆದೇಶ ಈಗಾಗಲೇ ಬಂದಿರತಕ್ಕಂಥದ್ದು ಸಿಚುವೇಶನ್ನು. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರಾಯಶಃ ನಿಮಗೆ ಟಿ ವಿ ಮಾಧ್ಯಮದವರು ಅವರು ಇವರು ಎಲ್ಲರೂ ಕೂಡ ಇರ್ತಾರೆ, ಪತ್ರಕರ್ತರು ಇರ್ತಾರೆ. ನೀವು ಸರ್ವೆ ಮಾಡಿಸ್ಬೇಕು ಯಾವ ಕ್ಷೇತ್ರದಲ್ಲಿ NREGS ಇಂಪ್ಲಿಮೆಂಟ್ ಆಗಿದೆ, ಕಳೆದ ಬರ ಸಮಯದಲ್ಲಿ 6 ತಿಂಗಳಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ. ಸುಮಾರು 10 ಕೋಟಿ ರೂಪಾಯಿ ಕೆಲಸ ನನ್ನ ಕ್ಷೇತ್ರದಲ್ಲಿ ಆಗಿದೆ ಇವತ್ತಿನ ದಿವಸ. 10 ಕೋಟಿ ರೂಪಾಯಿ NREGSಲ್ಲಿ ಕೆಲಸವನ್ನು ಮಾಡಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ರೀತಿಯ ವರ್ಕ್ಗಳನ್ನು ಹಳ್ಳಿಗಾಡಿನಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಕೆಲಸ. ಇವನ್ನೆಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರನೇ ಶಾಸಕರು ಬಿಗಿಯಾಗಿ ನಿಂತ್ಕೊಂಡ್ರೆ ಅಧಿಕಾರಿಗಳು ಹೆದರ್ಕೊಂಡು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ. ಇವನ್ನೆಲ್ಲವನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅಲ್ಲಿಯ ಶಾಸಕ, ಅಲ್ಲಿಯ ಕ್ಷೇತ್ರದ ಯಜಮಾನಾಗಿರ್ತಾನೆ. ಆ ಯಜಮಾನ ವೀಕ್ ಆದಾಗ ಸ್ವಲ್ಪ ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತಕ್ಕಂಥ. ಎಕ್ಸಾಕ್ಟ್ಲಿ ಕರೆಕ್ಟ್. ರೈಟ್ ತಾವೇನು ಹೇಳ್ತೀರಿ ಕೊನೆಯದಾಗಿ ಹೇಳಿದ್ರೆ? ಸರ್, ಕೊನೆಗೆ ನಾವು ಹೇಳೋದಿಷ್ಟೇ, ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಂಥ NREGನು ಇನ್ನೂ ಹೆಚ್ಚು ನಮ್ಮ ಸ್ಪೆಷಲ್ ಆ ವಿಚಾರನ ನಾನು ಮಾತಾಡಲೇಬೇಕು. ಯಾಕಂದ್ರೆ ನಮ್ಮ ಜಿಲ್ಲೆ ಒಳಗೆ ಭಾಳ ಸಮಸ್ಯೆ ಇದೆ. ಅದು ನಾವು ಸರ್ಕಾರದ ಅಧಿವೇಶನದಾಗೂ ಚರ್ಚೆ ಮಾಡಿದ್ವಿ, KDP ಮೀಟಿಂಗ್ದೊಳಗೂ ಚರ್ಚೆ ಮಾಡಿದ್ವಿ. ಅದನ್ನು ನಮಗೆ ಹಿಂದಿಲ್ ಬಾಕಿನೇ ಕೊಡಲಾರ್ದಂಥ ಪರಿಸ್ಥಿತಿ ಆಗಿದೆ. ಇವತ್ತಿನವರೆಗೆ ಹಿಂದಿಲ್ ಬಾಕಿನ ಬಿಡುಗಡೆ ಮಾಡಿಲ್ಲ. ಇಂದು ದುಡ್ದಂಥ ಬಾಕಿ ಬಿಡುಗಡೆ ಮಾಡಿದ್ರೆ ಅಧಿಕಾರಿಗಳಿಗೆ ಕೇಳಿದ್ರೆ ಇಲ್ಲ ಸರ್ ನಮ್ಗೆ ದುಡ್ಡೇ ಬಂದಿಲ್ಲ ಅಂತಂತಂದು. ಅದಕ್ಕೆಲ್ಲ ಒಂದು ಕಡೆ ಸರ್ಕಾರನು ಇನ್ಮ್ಯಾಕಾದ್ರೂ NREG ದುಡ್ಡನ್ನು, ಅದು ಕೇಂದ್ರ ಸರ್ಕಾರ ದುಡ್ಡು, ಅದನ್ನು ಇಮಿಡಿಯೇಟಾಗಿ ಬಿಡುವಂಥ ಕೆಲಸವನ್ನು ಮಾಡಲಿ. ಅದು ಸ್ಪೆಷಲಿ ನಮ್ಮ ಜಿಲ್ಲೆ ಕೊಪ್ಪಳ ಜಿಲ್ಲೆ ಒಳಗೆ ಭಾಳಷ್ಟು ತೊಂದರೆ ಇದೆ. ನಾನಂತೂ ದಿನನಿತ್ಯ ಅದನ್ನು ನಮ್ಮಲ್ಲಿ ಸ್ಟ್ರೈಕು, ಯಾಕಂದರೆ NREG ಬಿಲ್ ಕೊಟ್ಟಿಲ್ಲ, NREG ಬಿಲ್ ಕೊಟ್ಟಿಲ್ಲ, ಅದನ್ನು ಬಿಲ್ ಕೊಡ್ರಿ ಅಂತ ಅಧಿಕಾರಿಗಳು ಹೇಳಿ ನಮ್ಗೆ ಸುಸ್ತಾಗಿದ್ವಿ. CO ಮಾತಾಡಿದ್ವಿ. ಆದರೆ ಅದು ಇರ್ತೈತಿ. ಏನಂದರೆ ಅಧಿಕಾರದಾಗಿದ್ದ ಪಾರ್ಟಿ ಶಾಸಕರಿಗೆ ನಮ್ಮ ಬಸವರಾಜವ್ರಿಗೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಡೋಂಥ ಕೆಲಸ ಮಾಡಕತ್ತಾರೇನೋ ಗೊತ್ತಿಲ್ಲ. ನಮಗಂತೂ ಇನ್ನೂ ದುಡ್ಡು ಬರ್ತಾಯಿಲ್ಲ. ನಾವು ಅದನ್ನು ಅಧಿವೇಶನದೊಳಗೂ ಎಲ್ಲ ಶಾಸಕರು ಚರ್ಚೆ ಮಾಡಿದ್ವಿ, KDP ಮೀಟಿಂಗ್ದೊಳಗೂ ಚರ್ಚೆ ಮಾಡಿದ್ವಿ. ಅದು ಆಗ್ತಾಯಿಲ್ಲ. ಅದನ್ನು ಕ್ಷೇತ್ರ ಅಂತಲ್ಲ, ಎಲ್ಲ ಈ ರಾಜ್ಯದ ಜನನೇ ಅವರು, ಎಲ್ಲರೂ ರಾಜ್ಯದ ಜನನೇ. ಆದರೆ ಎಲ್ಲ ಇವ್ರಿಗೇನೋ ನಾವು ಅವ್ರು ಆಗಿದೆ ಅಂತಂದು ಸಮರ್ಥನೆ ಮಾಡ್ಕೊಂಡ್ರೆ ನಮ್ಮಲ್ಲಂತೂ ನಮ್ಮ ಜಿಲ್ಲೆ ಒಳಗೆ ಅದು ಭಾಳಷ್ಟು ತೊಂದರೆ ಇದೆ. ಅದನ್ನು ಸರಿ ಮಾಡೋಂಥ ಕೆಲಸಕ್ಕೆ ಆಗಬೇಕು. ಮತ್ತು ಅದರ ಜೊತೆಗೆ ಶಾಸಕರು ವಿದೇಶಿ ಟೂರು ಮುಂದಿನ ದಿನಮಾನದಾಗ ಮತ್ತೆ ಯಾವ ಕಮಿಟಿಗಳದಾವೆ ನಂದು ಸೇರಿ ನನ್ನನ್ನು ಹಿಡ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಇವತ್ತು ಬರ ಇರೋದ್ರಿಂದ ನಾವು ಯಾರು ಹೋಗಬಾರ್ದು. ಓಕೆ ಸರ್, ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ತಂಗಡಿಗೆ, ಥ್ಯಾಂಕ್ ಯು ಪ್ರಭಾಕರ್, ಎಲ್ಲರಿಗೂ ಧನ್ಯವಾದ. ಇದಿಷ್ಟು ಇವತ್ತಿನ ಬಿಗ್ ಡಿಬೇಟ್. ಈ ಸಂದರ್ಭದಲ್ಲಿ ಹೋಗಬಾರ್ದಿತ್ತು ಅನ್ನೋದು ಇಬ್ಬರು ಶಾಸಕರ ಬಲವಾದ ಪ್ರತಿಪಾದನೆ. ಅಧ್ಯಯನ ಪ್ರವಾಸ ಅಗತ್ಯ, ಆದರೆ ಸಂದರ್ಭ ಇದಲ್ಲ ಅನ್ನೋದು. ಇದಿಷ್ಟು ಇವತ್ತಿನ ಬಿಗ್ ಡಿಬೇಟ್. ನಾಳೆ ಮತ್ತೆ ಭೇಟಿಯಾಗೋಣ. ಕ್ಷಣಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ 24.